10 ವರ್ಷದ ಬಾಲಕಿ ಮೇಲೆ ಈ ರೀತಿ ಕ್ರೌರ್ಯವನ್ನು ಆತ ಮೆರೆದಿದ್ದಾನೆ ಅಂತ ಹೇಳಿದ್ರೆ ನಾಗರಿಕ ಸಮಾಜ ಎತ್ತ ಸಾಕ್ತಾ ಇದೆ, ಮೈಸೂರು ನಗರ ಎತ್ತ ಸಾಕ್ತಾ ಇದೆ. ಒಂದು ಕಡೆ ರೌಡಿ ಶೀಟರ್ ಹತ್ಯೆ ಮಾಡಿದಂತಹ ದುಷ್ಕರ್ಮಿಗಳಿಗೆ ಕಾನೂನು ಭಯ ಇಲ್ವಾ? ಜೊತೆಗೆ ಬಾಲಕಿಯನ್ನು ಮರ್ಡರ್ ಮಾಡಿದಂತಹ ಈ ಕಾಮಂದನಿಗೆ ಕಾನೂನು ಭಯ ಇಲ್ವಾ? ಯಾಕೆ ಕಾನೂನು ಭಯ ಜನರಿಗೆ ಹೋಗಿದೆ? ಇವುಗಳನ್ನ ಕಡಿವಾಣ ಹಾಕೋರು ಯಾರು? ಸರ್ಕಾರಗಳು ಯಾಕೆ ಇದ್ರ ಬಗ್ಗೆ ವಿಶೇಷವಾದಂಥ ಒಂದು ಕಾನೂನನ್ನು ತೆಗೆದುಕೊಳ್ತಾ ಇಲ್ಲ? ಹೀಗಾಗಿ ಇಂತಹವ್ರನ್ನ ನಡು ರಸ್ತೆಯಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಡಬೇಕು ಅಂತೇಳಿ ನಾನು ಹೇಳ್ತಾ ಇಲ್ಲ, ಇವತ್ತು ಸಾರ್ವಜನಿಕರು ಹೇಳ್ತಿಕ್ಕಂಥದ್ದೇ. ಇವತ್ತು ಏನು ರೌಡಿ ಶೀಟರ್ ಕೊಲೆ ಆಯಿತು, ಅದೇ ಜಾಗದಲ್ಲಿ ಈ ಒಂದು ಬಾಲಕಿಯ ಮೃತದೇಹ ಕೂಡ ಸಿಕ್ಕಿರುವಂಥದ್ದು. ಈ ಘಟನೆಯಿಂದ ಇಡೀ ಮೈಸೂರು ನಗರ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು. ಮೈಸೂರಿನಲ್ಲಿ ಒಂದ್ ಕಡೆ ಕ್ರೈಮ್ ರೇಟ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅನ್ನೋ ಕಾರಣಕ್ಕಾದರೂ ಒಂದಿಷ್ಟು ರಕ್ಷಣೆ ಬೇಕಾಗಿರ್ತಕ್ಕಂಥದ್ದೇ. ಇವ್ರುಗಳಿಗೆ ವಿಶೇಷವಾದಂತಹ ಜಾಗದಲ್ಲಿ ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ನೀಡಿ ಇವ್ರಿಗೆ ಟೆಂಟ್ ಹಾಕೊಳ್ಳುವಂತಹ ನಿಟ್ಟಿನಲ್ಲಿ ಇವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋದ್ರಲ್ಲಿ, ಇವ್ರಿಗೆ ಸೂಕ್ತ ಭದ್ರತೆಯನ್ನು ಕಲ್ಪಿಸೋದ್ರಲ್ಲಿ. ಯಾಕಂದ್ರೆ ನೀವೇನು ದುಡ್ಡು ಕೊಡಬೇಡಿ, ಅವ್ರಿಗೆ ಭದ್ರತೆಯನ್ನು ಕೊಟ್ಟರೆ ಅವ್ರ ಪಾಡಿಗೆ ಅವ್ರ ದುಡಿಮೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಹೀಗಾಗಿ ಇಂಥ ಮಕ್ಕಳು ಮತ್ತೆ ಬಲೂನ್ಸ್ಗಳನ್ನ ಅಥವಾ ಆಟಿಕೆಗಳನ್ನ ಮಾರೋದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕಾಗುತ್ತೆ. ಇದರಲ್ಲಿ ಬಹಳಷ್ಟು ಪುಂಡರ ಹಾವಳಿ ಜಾಸ್ತಿ ಆಗಿದೆ, ರೌಡಿಸಮ್ ಆಕ್ಟಿವ್ ಆಗಿದೆ, ಎಲ್ಲೆಲ್ಲೂ ಕೂಡ ಮಚ್ಚು ಲಾಂಗಳು ಜಳಪಿಸ್ತಾ ಇದೆ. ಈ ರೀತಿ ಆದಂತಹ ಸಂದರ್ಭದಲ್ಲಿ ನಾಗರಿಕ ಸಮಾಜ ಎಷ್ಟು ಮಟ್ಟಿಗೆ ಧೈರ್ಯದಿಂದ ಮೈಸೂರಿನಲ್ಲಿ ಹೊಡ್ಲಿಕ್ಕೆ ಸಾಧ್ಯ? ಮೈಸೂರಿನ ಹಾರ್ಟ್ ಆಫ್ ದ ಸಿಟಿ ನಾವು ಏನು ಕರಿತೀವಿ, ಎಕ್ಸಿಬಿಷನ್ ಏನಿದೆ ಅದರ ಮುಂಭಾಗ ಇವತ್ತು ಇಡೀ ಮೈಸೂರು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು, ಜೊತೆಗೆ ಪ್ರತಿಯೊಬ್ಬರು ಕೂಡ ಕಣ್ಣೀರು ಹಾಕತಕ್ಕಂತಹ ಒಂದು ಸುದ್ದಿ ಇವತ್ತು ನಮ್ಮ ಮುಂದೆ ಇರುವಂಥದ್ದು. ಯಾಕೆಂದ್ರೆ 10 ವರ್ಷದ ಬಾಲಕಿಯನ್ನ ಒಬ್ಬ ವ್ಯಕ್ತಿ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ ಅಂತ ಒಂದು ವಿಚಾರ ನಿಜಕ್ಕೂ ಬರೆಸಿಡಿಲ್ಲ ಅಂತ ಪ್ರತಿಯೊಬ್ಬರಿಗೂ ಕೂಡ ಬರೆದಿರುವಂಥದ್ದು. ಯಾಕಂದ್ರೆ ಇಂತಹ ವಿಚಾರಗಳನ್ನ, ಇಂತಹ ಸುದ್ದಿಗಳನ್ನ ಕೇಳಬಾರ್ದಂತಹ ನಾವುಗಳು ಇವತ್ತು ಕೇಳೋ ಪರಿಸ್ಥಿತಿ ಕೂಡ ಬಂದಿದೆ. ಬೆಳಿಗ್ಗೆ ಆಗುವಷ್ಟರಲ್ಲಿ ಆ ಹೆಣ್ಣು ಮಗಳ ಆಕ್ರಂದನ, ಅವರ ಕುಟುಂಬಸ್ಥರ ಆಕ್ರಂದನ ನಿಜಕ್ಕೂ ಕೇಳುತ್ತಿರೋದಾಗಿದೆ. ಯಾಕೆಂದ್ರೆ ಕೂಲಿ ಮಾಡಿ ಹೆಂಗೋ ಬದುಕನ್ನ ಕಟ್ಕೊಳ್ಳಿಕ್ಕೆ ಇವತ್ತು ದಸರಾ ಇರೋ ಕಾರಣಕ್ಕಾಗಿ, ದಸರಾ ರಜೆನ ಸರ್ಕಾರ ಹೇಗೆ ಕೊಟ್ಟಿತ್ತೋ ಆ ಕಾರಣಕ್ಕಾಗಿ ಆಕೆ ಗುಲ್ಬರ್ಗದಿಂದ ಅವರ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಜೊತೆ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಆ ಲೈಟಿಂಗ್ಸ್ನಲ್ಲಿ ಬಲೂನ್ ಮಾರ್ತಿದ್ದಂತಹ ಒಂದು ಪುಟ್ಟ ಬಾಲಕಿ ಮೇಲೆ ಆ ಕಾಮಂದನ ಹಟ್ಟಹಾಸ ಆಗಿ ಆಕೆ ಇವತ್ತು ನಮ್ಮ ಎಲ್ಲರನ್ನೂ ಕೂಡ ಹಗಲಿದ್ದಾರೆ. ಆ ಒಂದು ಘಟನೆ ಎಲ್ಲೂ ಕೂಡ ನಡೆದಿದೆ. ಎಕ್ಸಿಬಿಷನ್ ಮುಂಭಾಗವೇ ಕಳೆದ 3-4 ದಿನಗಳಿಂದಷ್ಟೇ ರೌಡಿ ಶೀಟರ್ ಗಿಲ್ಕಿ ವೆಂಕಟೇಶ್ ಅಂತಿದ್ದಾರಲ್ಲ, ಆತನ್ನ ಮರ್ಡರ್ ಮಾಡಿದಂತಹ 100 ಮೀಟರ್ ದೂರದಲ್ಲೇ ಈ ಒಂದು ಘಟನೆ ಕೂಡ ಆಗಿರುವಂಥದ್ದು. ಆಕೆ ಕಳೆದ 1 ತಿಂಗಳಿಂದಲೂ ಕೂಡ ಆ ದಸರಾ ಸಂದರ್ಭದಲ್ಲಿ ಏನು ರಜೆ ಸಿಕ್ಕಿತ್ತು, ಆ ಕಾರಣಕ್ಕಾಗಿ ಅಪ್ಪ ಅಮ್ಮನಿಗೆ ಸ್ವಲ್ಪ ಸಹಕಾರ ಮಾಡಿಕೊಡ್ಬೇಕು, ಅವ್ರಿಗೂ ಕೂಡ ಕಷ್ಟಪಡ್ತಾ ಇದ್ದಾರೆ, ನನ್ನಿಂದ ಒಂದಿಷ್ಟು ಸೇವೆ ಅವ್ರಿಗೂ ಆಗಲಿ, ಹೊಟ್ಟೆಪಾಡಿಗೋಸ್ಕರ ನಾವೆಲ್ಲ ಬಂದಿರೋದಂತೇಳಿ ಆ ಮಗು ಓದಂತಹ ಆಟ ಆಡ್ಕೊಂಡು ಬದುಕುವಂತಹ ಆ ವಯಸ್ಸಲ್ಲಿ ಅಪ್ಪ ಅಮ್ಮನಿಗೆ ನೆರವಾಗಬೇಕು ಅಂತೇಳಿ ಆ ಮಗು ಆಟಿಕೆಗಳನ್ನ ಮಾರುವಂಥದ್ದು, ಬಲೂನ್ಗಳನ್ನ ಮಾರುವಂಥದ್ದು, ಅಲ್ಲಿಂದ ಬಂದಂತಹ ಸಂಪಾದನೆ ದುಡ್ಡನ್ನ ಅಪ್ಪ ಅಮ್ಮನ ಕೊಟ್ಟು ಅವ್ರಿಗೂ ಕೂಡ ಬದುಕಲ್ಲಿ ಅವ್ರಿಗೂ ಆಸರೆಯಾಗಿ ನಿಂತಿದ್ದಂತಹ ಒಂದು ಬಾಲಕಿ ಮೇಲೆ ಕಾಮಂದನ ದೃಷ್ಟಿ ಕೂಡ ಬಿದ್ದಿರುವಂಥದ್ದು. ನಿನ್ನೆ ಅಷ್ಟೇ ತಾಯಿ ಚಾಮುಂಡೇಶ್ವರಿ ಅಂದರೆ ಇವತ್ತು ಎಲ್ಲರೂ ಕೂಡ ಇವತ್ತು ಅವರು ಈ ಒಂದು ದಸರಾ ಮುಗಿಸ್ಕೊಂಡು ತಮ್ಮೂರು ಗುಲ್ಬರ್ಗಕ್ಕೆ ತೆರಳಬೇಕಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ರೈಲ್ವೆ ಸ್ಟೇಷನ್ಲು ಕೂಡ ವಿಚಾರವನ್ನು ತಿಳ್ಕೊಂಡಿದ್ರು, ಎಷ್ಟು ಗಂಟೆಗೆ ಟ್ರೈನ್ ಇರೋದು ಗುಲ್ಬರ್ಗಕ್ಕೆ ಅಂತೇಳಿ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಅವರು ತೆರಳಬೇಕು ಅಂತೇಳಿ ನಿನ್ನೆ ದಿವಸನೇ ನಾಡಿನ ಹದಿ ದೇವತೆ ಆಗಿರ್ತಕ್ಕಂತಹ ಚಾಮುಂಡೇಶ್ವರಿ ನಿಲ್ಲಿಸಿರ್ತಕ್ಕಂಥ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಎಲ್ಲರೂ ಕೂಡ ಕುಟುಂಬಸ್ಥರೆಲ್ಲರೂ ಸೇರಿ ಹೋಗಿ ಚಾಮುಂಡೇಶ್ವರಿ ದರ್ಶನವನ್ನು ಪಡ್ಕೊಂಡು ರಾತ್ರಿ ವಾಪಸ್ ಆಗ್ತಾರೆ. ವಾಪಸ್ಸಾಗಿ ಒಂದಿಷ್ಟು ಏನು ಉಳ್ಕೊಂಡಿದ್ವು ಬಲೂನ್ಸ್ಗಳನ್ನೆಲ್ಲ ಮಾರಾಟ ಮಾಡಿ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲಗಿರ್ತಾರೆ. ಮಧ್ಯರಾತ್ರಿ 12 ಗಂಟೆ 12:30 ಸಂದರ್ಭದಲ್ಲಿ ಆಕೆಯನ್ನು ಕಾಮಂದಕ ಅವನೇನಿದ್ದಾನೆ ಆತ ಆಕೆಯನ್ನು ಕೊಂಡು ಹೋಗ್ತಾನೆ. ಸೊ ಅಂದರೆ ಮಲಗಿದ್ದಂತಹ ಆ ಬಾಲಕಿಯನ್ನು ಬಾಯಿಗೆ ತನ್ನ ಕೈಯಿಂದ ಬಲವಾಗಿ ಇಟ್ಕೊಂಡ್ರೆ ಆಕೆ ಯಾವುದೇ ರೀತಿ ಕಿರ್ಚಬಹುದು ಅನ್ನೋ ಕಾರಣಕ್ಕಾಗಿ ಫುಟ್ಪಾತಲ್ಲಿ, ಅಂದರೆ ನೋಡ್ಬೋದು ನಾವು ಇಟಿಗೆಗೂಡು ರಸ್ತೆ ಏನಿದೆ, ಮೈಸೂರಿನ ಇಟಿಗೆಗೂಡು ರಸ್ತೆ, ಆ ಇಟಿಗೆಗೂಡು ರಸ್ತೆಯ ಫುಟ್ಪಾತ್ನಲ್ಲಿ ಅವರೆಲ್ಲರೂ ಕೂಡ ಮಲಗಿರ್ತಾರೆ. ಮಲಗಿದಂತಹ ಸಂದರ್ಭದಲ್ಲಿ ಈತ ಸ್ವಲ್ಪ ಸಮಯಗಳ ಕಾಲ ವಾಚ್ ಮಾಡ್ತಾ ನಂತರ ಮಲಗಿದ್ದಂತಹ ಬಾಲಕಿಯನ್ನು ಬಾಯಿಗೆ ಬಲವಾಗಿ ಕೈಯಲ್ಲಿ ಹಿಡ್ಕೊಂಡು ಆ ಬಾಲಕಿಯನ್ನು ಅವರ ಹಿಂದಕ್ಕೆ, ಅಂದರೆ ಎಕ್ಸಿಬಿಷನ್ಸ್ ಪಾರ್ಕಿಂಗ್ ನಾವೇನು ಕರಿತೀವಿ, ಆ ಪಾರ್ಕ್ನಲ್ಲಿ ಒಂದಿಷ್ಟು ಮಣ್ಣು ಗುಡ್ಡಗಳಿದೆ, ಆ ಗುಡ್ಡಕ್ಕೆ ಕರ್ಕೊಂಡೋಗಿ ಮೊದಲಿಗೆ ಆಕೆಯ ತಲೆಭಾಗಕ್ಕೆ ಬಲವಾದಂತಹ ಒಂದು ಕಲ್ಲಿನ ಬಂಡೆ ಏನಿದೆ, ಆ ಬಂಡೆಯಿಂದ ಆಕೆಗೆ ತಲೆಗೆ ಹೊಡೆದಿದ್ದಾನೆ. ನಂತರ ಆತ ರೇಪ್ ಮಾಡಿದ್ನೋ ಇಲ್ವೋ, ಮರ್ಡರ್ ಮಾಡೇ ಆತ ಎಸ್ಕೇಪ್ ಆದ್ನೋ ಇನ್ನೂ ಕೂಡ ಪೊಲೀಸ್ ತನಿಖೆಯಿಂದ ನಮಗೆ
ಮಾಹಿತಿ ಬರಬೇಕಾಗಿ. ಆದರೆ ಆಕೆ ಮೃತದೇಹ ಸಿಕ್ಕಿದ್ದು ಮಾತ್ರ ಮೇಲ್ಭಾಗದಲ್ಲಿ ಬಟ್ಟೆ ಇರುವಂಥದ್ದು, ಕೆಳಭಾಗದಲ್ಲಿ ಬಟ್ಟೆ ಇಲ್ಲೇ ಇರುವಂಥದ್ದು. ಅವ್ರ ಕುಟುಂಬಸ್ಥರು ಹೇಳಿರುವಂತಹ ವಿಚಾರ ಇದು. ಅಂದರೆ ಮೊದಲಿಗೆ ಅವರು ಬೆಳಿಗ್ಗೆ 6:30 ವೇಳೆಗೆ ಏನು ನೋಡ್ತಾರೆ, ಆ ಸಂದರ್ಭದಲ್ಲಿ ಆ ಬಾಲಕಿಯ ಮೃತದೇಹ ಸಿಕ್ಕಿರ್ತಕ್ಕಂತಹ ಸನ್ನಿವೇಶಗಳನ್ನ ಅವರು ಹೇಳ್ತಾ ಇದ್ರು. ಸೊ 12 ಗಂಟೆಗೆ ಈ ಅಪ್ಪ ಅಮ್ಮ ಜೊತೆ ಮಲಗಿದಂತಹ ಆ ಬಾಲಕಿ ನಂತರ ಏನಾದ್ಲು ಅನ್ನೋಂಥದ್ದು ಭಾಳ ಅವ್ರ ಫ್ಯಾಮಿಲಿಯವರು ಹಂಚ್ಕೊಳ್ತಾ ಇದ್ರು. ಸೊ 12 ಗಂಟೆ ತನಕ ನಮ್ಮ ಜೊತೆ ಇದ್ರು ಅಂತೇಳಿ ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ರು. 12 ಗಂಟೆ ಮೇಲೆ ಏನಾಯಿತು ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅನ್ನೋಂಥದ್ದನ್ನು ಇವತ್ತು ಅವ್ರ ಕುಟುಂಬಸ್ಥರು ಹೇಳ್ತಿದ್ದಾರೆ. ಸೊ ಬೆಳಿಗ್ಗೆ ಅಂದರೆ ಸರಿಸುಮಾರು 4:30 ಅಥವಾ 5 ಗಂಟೆ ಸಂದರ್ಭದಲ್ಲಿ ಮಳೆ ಕೂಡ ಆರಂಭ ಆಗುತ್ತೆ. ಆ ಮಳೆ ಬಂದಂತಹ ಸಂದರ್ಭದಲ್ಲಿ ಬೇರೆ ಕಡೆಗೆ ಶಿಫ್ಟ್ ಆಗಲಿಕ್ಕೆ, ಅಂದರೆ ಫುಟ್ಪಾತ್ನಲ್ಲಿ ಮಲಗಿದ್ದಂತಹ ಕುಟುಂಬಸ್ಥರಿಗೆ ಮಳೆ ಬರ್ತಿರೋ ಕಾರಣಕ್ಕಾಗಿ ದೇವಸ್ಥಾನ ಇದೆ ಒಂದು ಪಕ್ಕದಲ್ಲಿ, ಆ ದೇವಸ್ಥಾನಕ್ಕೆ ಹೋಗಿ ಆಶ್ರಯನ ಪಡೆದುಕೊಳ್ಬೇಕು ಅಂತೇಳಿ ಎಲ್ಲರೂ ಎಚ್ಚರದಿಂದ ಎದ್ದೇಳ್ತಾರೆ. ಆದರೆ ಪಕ್ಕದಲ್ಲಿದ್ದಂತಹ ಬಾಲಕಿ ಕಾಣ್ತಿರಲ್ಲ. ಸಹಜವಾಗಿ ತಾಯಿಗೆ ಆ ಬಾಲಕಿ ಕಾಣ್ತಾ ಇಲ್ಲ ಅಂತೇಳಿ ಗಂಡನಿಗೆ ಹೇಳ್ತಾಳೆ. ಸೊ ಎಲ್ಲರೂ ಕೂಡ ಹುಡುಕುವಂಥ ಪ್ರಯತ್ನ ಮಾಡ್ತಾರೆ, ಬಾಲಕಿ ಸಿಗೋದಿಲ್ಲ. 5:30 ವೇಳೆಗೆ ಅವರು ನಿಯರ್ ನಜರ್ಬಾದ್ ಪೊಲೀಸ್ ಸ್ಟೇಷನ್ ಇರ್ತಾರೆ, ಅಲ್ಲಿಗೆ ಹೋಗಿ ನಮ್ಮ ಬಾಲಕಿ ಕಾಣ್ತಾ ಇಲ್ಲ, ಮಗಳು ಕಾಣ್ತಾ ಇಲ್ಲ ಅಂತೇಳಿ ತಂದೆ ದೂರನ್ನು ಕೂಡ ಕೊಡ್ತಾರೆ. ಆಯಿತು, ನಾವು ಬಂದು ವಿಚಾರಿಸ್ತೀವಿ ಅಂತೇಳಿ ಪೊಲೀಸರು ಕೂಡ ಇಮಿಡಿಯೇಟ್ಲಿ ಆ ಜಾಗಕ್ಕೆ ಬರ್ತಾರೆ. ಅಷ್ಟೊತ್ತಿಗಾಗಲೇ ಆ ಬಾಲಕಿಯ ಫ್ರೆಂಡ್ಸ್ಗಳು ಏನಿರ್ತಾರೆ, ಪ್ರತಿನಿತ್ಯ ಆಟ ಆಡ್ತಕ್ಕಂತಹ ಮಕ್ಕಳೇನಿರ್ತಾರೆ, ಆ ಮಕ್ಕಳೆಲ್ಲವೂ ಕೂಡ ಆ ಮಣ್ಣಿನ ಗುಡ್ಡೆ ಸೈಡ್ಗೆ ಹೋಗಿ ಅಲ್ಲಿ ಆ ಬಾಲಕಿಯ ಮೃತದೇಹವನ್ನು ಕಾಣ್ತಾರೆ. ಬಂದು ಕುಟುಂಬಸ್ಥರಿಗೆ ಹೇಳ್ತಾರೆ. ಕುಟುಂಬಸ್ಥರು ಹೋಗಿ 6:30 ವೇಳೆಗೆ ಆ ಮೃತದೇಹವನ್ನು ಪತ್ತೆ ಹಚ್ತಾರೆ. ನಂತರ ಪೊಲೀಸರು ಕೂಡ ಬರ್ತಾರೆ. ಪೊಲೀಸ್ ಪ್ರಕ್ರಿಯೆ ಏನಿದೆ ಅದೆಲ್ಲ ಮುಗಿಸಿ ಹೋಗ್ತಾರೆ. ಅಂದರೆ ಈ ಘಟನೆಯಿಂದ ಇಡೀ ಮೈಸೂರು ನಗರ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು. ಜನರಿಗೆ ಭಾಳಷ್ಟು ಆತಂಕ ಎದುರಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಈ ಇವತ್ತಿನ ಏನು ರೌಡಿ ಶೀಟರ್ ಕೊಲೆ ಆಯಿತು, ಅದೇ ಜಾಗದಲ್ಲಿ ಈ ಒಂದು ಬಾಲಕಿಯ ಮೃತದೇಹ ಕೂಡ ಸಿಕ್ಕಿರುವಂಥದ್ದು. ಆಕೆ ಮೇಲೆ ಬಲವಂತ ರೇಪ್ ಆಗಿದೆಯಾ ಅಥವಾ ಬರೀ ಅದನ್ನು ಮರ್ಡರ್ ಮಾಡಿ ಹೋಗಿದ್ದಾನ? ಸೊ ಎಲ್ಲವೂ ಕೂಡ ಪೊಲೀಸ್ ತನಿಖೆಯಿಂದ ಆಚೆ ಬರಬೇಕಾಗಿದೆ. ಅದನ್ನು ನಾವು ಈಗಲೇ ಎಲ್ಲವನ್ನು ಕೂಡ ಹೇಳಲಿಕ್ಕಾಗಲ್ಲ. ಆದರೆ ಎಲ್ಲೋ ಒಂದು ಕಡೆ ರೌಡಿ ಶೀಟರ್ ಹತ್ಯೆ ಮಾಡಿದಂತಹ ದುಷ್ಕರ್ಮಿಗಳಿಗೆ ಕಾನೂನು ಭಯ ಇಲ್ವಾ? ಜೊತೆಗೆ ಈಕೆ ಬಾಲಕಿಯನ್ನು ಮರ್ಡರ್ ಮಾಡಿದಂತಹ ಈ ಕಾಮಂದನಿಗೆ ಕಾನೂನು ಭಯ ಇಲ್ವಾ? ಯಾಕೆ ಕಾನೂನು ಭಯ ಜನರಿಗೆ ಹೋಗಿದೆ? ಯಾಕೆ ಇವರಿಗೆಲ್ಲ ಕಾನೂನು ಭಯವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಯಾಕೆ ಮಾಡ್ತಾ ಇಲ್ಲ? ಸರ್ಕಾರಗಳು ಕೇವಲ ಭಾಷಣಕ್ಕೋಸ್ಕರ ರಾಜಕಾರಣಿಗಳು ತಮ್ಮ ನಾಲಿಗೆಯನ್ನು ಹರಿಬಿಡ್ತಾರೆ. ಆದರೆ ಈ ದುಷ್ಕರ್ಮಿಗಳಿಗೆ, ಈ ಕಾಮುಷ್ಟರಿಗೆ, ಇವ್ರಿಗೆಲ್ಲರೂ ಕೂಡ ಕಾನೂನು ಭಯ ಯಾವಾಗ ಬರೋದು? ನಾವು ನೋಡ್ಬೋದು, ಸಾಕಷ್ಟು ಬಾಲಕಿಯರ ಮೇಲೆ ರೇಪ್ ಅಂಡ್ ಮರ್ಡರ್ ಕೇಸ್ಗಳು ಕೂಡ ಆಗ್ತಾ ಇದೆ. ಕ್ರೈಮ್ ರೇಟ್ಸ್ಗಳು ಎಲ್ಲೆಡೆ ಜಾಸ್ತಿ ಆಗ್ತಾ ಇದೆ. ಇವುಗಳನ್ನ ಕಡಿವಾಣ ಹಾಕೋರು ಯಾರು? ಸರ್ಕಾರಗಳು ಯಾಕೆ ಇದ್ರ ಬಗ್ಗೆ ವಿಶೇಷವಾದಂಥ ಒಂದು ಕಾನೂನನ್ನು ತೆಗೆದುಕೊಳ್ತಾ ಇಲ್ಲ? ಯಾಕಂದರೆ ರೇಪ್ ಅಂಡ್ ಮರ್ಡರ್ ಮಾಡಿದಂತಹ ವ್ಯಕ್ತಿಗಳಿಗೆ ಯಾವ ರೀತಿ ಶಿಕ್ಷೆ ಆಗ್ತಾ ಇದೆ, ಆ ಕ್ಷಣಕ್ಕೆ ನಾವು ಸುದ್ದಿಗಳನ್ನ ಮಾಡ್ಬೋದು, ಸುದ್ದಿಗಳನ್ನ ಬಿತ್ತರಿಸ್ಬೋದು, ಹಾಗಾಯಿತು ಹೀಗಾಯಿತು ಅಂತ ಹೇಳ್ಬೋದು. ಆದರೆ ಅಂತಿಮವಾಗಿ ಆತನಿಗೆ ಏನು ಶಿಕ್ಷೆ ಆಯಿತು ಅನ್ನೋದನ್ನು ನಾವು ಯಾರು ಕೂಡ ತೋರಿಸ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ಅದು ವರ್ಷಗಳ ಕಳೆದೋಗಿರುತ್ತೆ. ಹೀಗಾಗಿ ಆತನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ, ಕೋರ್ಟ್ಗೆ ಕರ್ಕೊಂಡೋಗಿ, ಜೈಲಿಗೆ ಕಳಿಸಿ ಅವನಿಗೆ ವಿಶೇಷವಾದಂತಹ ಆತಿಥ್ಯನ ಕೊಟ್ಟು, ನಂತರ ಆತನ ಬೇಲ್ ಮೇಲೆ ಅಥವಾ ಮತ್ತೊಂದು ಅವನ ಶಿಕ್ಷೆಯನ್ನು ಮುಗಿಸೋ, ಮತ್ತೆ ಬಂದು ಆತ ಸಮಾಜದಲ್ಲಿ ಉನ್ನತವಾದಂತಹ ಸಮಾಜವನ್ನು ಕಟ್ಟಲಿಕ್ಕೆ ಅವನಿಂದ ಏನು ನಾವು ಕೂಡ ನಿರೀಕ್ಷೆ ಮಾಡಬೇಕಾಗಿದೆ. ಹೀಗಾಗಿ ಇಂತಹವ್ರನ್ನ ನಡು ರಸ್ತೆಯಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಡಬೇಕು ಅಂತೇಳಿ ನಾನೇ ಹೇಳ್ತಾ ಇಲ್ಲ, ಇವತ್ತು ಸಾರ್ವಜನಿಕರು ಹೇಳ್ತಿಕ್ಕಂಥದ್ದು. ಯಾಕಂದರೆ 10 ವರ್ಷದ ಬಾಲಕಿ ಮೇಲೆ ಈ ರೀತಿ ಕ್ರೌರ್ಯವನ್ನು ಆತ ಮೆರೆದಿದ್ದಾನೆ ಅಂತ ಹೇಳಿದ್ರೆ ನಾಗರಿಕ ಸಮಾಜ ಎತ್ತ ಸಾಗ್ತಾ ಇದೆ, ಮೈಸೂರು ನಗರ ಎತ್ತ ಸಾಗ್ತಾ ಇದೆ ಅಂತೇಳಿ ಜನ ಮಾತನಾಡ್ಕೊಳ್ತಿದ್ದಾರೆ. ಆರ್ಟ್ ಆಫ್ ದ ಸಿಟಿ ಮೈಸೂರಿನಲ್ಲಿ ಇಲ್ಲಿವರೆಗೂ ಕೂಡ ಈ ರೀತಿ ಕ್ರೈಮ್ಸ್ಗಳನ್ನು ನೋಡಿದ್ದೀನಿ. ಹಿಂದೆ ಚಾಮುಂಡಿ ಬೆಟ್ಟ ತಪ್ಪಿನಲ್ಲಿ ಒಂದು ರೇಪ್ ಆಗಿತ್ತು, ಮರ್ಡರ್ ಆಗಿರಲಿಲ್ಲ. ಹಾಗೆ ಆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅದು ಸದ್ದು ಮಾಡ್ತು ಅಂತೇಳಿ, ಅದರ 1-2 ಕಿಲೋಮೀಟರ್ ಇರಬೇಕು ಅದು ಚಾಮುಂಡಿ ಬೆಟ್ಟ ತಪ್ಪಲಾದರೆ 2 ಕಿಲೋಮೀಟರ್ ಇರ್ಬೋದು. ಇಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತೇಳಿ ಜನ ಭಾವಿಸ್ತಾ ಇದ್ದಾರೆ. ಅವ್ರ ಕುಟುಂಬಸ್ಥರು ಅದನ್ನೇ ಹೇಳ್ತಾ ಇದ್ದಾರೆ. ಅರೆಬೆತ್ತಲೆ ಆಗಿ ನನ್ನ ಮಗಳು ನಮಗೆ ಸಿಕ್ಕಿದ್ದು, ಹೀಗಾಗಿ ರೇಪ್ ಅಂಡ್ ಮರ್ಡರ್ ಆಗಿರ್ಬೋದು ಅಂತೇಳಿ ಅವರು ಹೇಳ್ತಾ ಇರುವಂಥದ್ದು. ಪೊಲೀಸ್ನವರು ಭಾಳಷ್ಟು ಈ ಒಂದು ಕೇಸ್ನ ವಿಶೇಷವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಸಂಖ್ಯಾಸ್ಪದ ವ್ಯಕ್ತಿಯನ್ನು ಕೂಡ, ಸಂಶಯಾಸ್ಪದ ವ್ಯಕ್ತಿಯನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾಕೆ ಆತ ಏನು ಮಾಡ್ದ, ರೇಪ್ ಮಾಡೋಣ ಅಥವಾ ಬರೀ ಮರ್ಡರ್ ಮಾಡೋಣ, ಅವನ ಉದ್ದೇಶ ಏನಾಗಿತ್ತು, ಹಿಂದೆನ ಅವನ ಬಗ್ಗೆ ಏನಾದರೂ ಈ ರೀತಿ ಕೇಸಸ್ಗಳು ಆಗಿದ್ವಾ, ಆತ ಈ ಥರ ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ನ? ನಮಗೆ ಸಿಕ್ಕಿರತಕ್ಕಂತಹ ಮಾಹಿತಿ ಪ್ರಕಾರ ಅವನು ಮೈಸೂರಿನ ಹೊರವಲಯದ ಒಂದು ಊರನ್ನ ಅಂತ ಹೇಳ್ಬೇಕು. ಯಾಕಂದರೆ ಆ ಊರ ಹೆಸರು ಹೇಳಲಿಕ್ಕೂ ಕೂಡ ನಾವು ಇಷ್ಟಪಡೋದಿಲ್ಲ. ಯಾಕೆಂದರೆ ಆತನಿಂದ ಆ ಊರಿಗೂ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಆತನ ಹೆಸರು ಕೂಡ ಹೇಳ್ತಾ ಇಲ್ಲ, ಆ ಊರ ಹೆಸರು ಕೂಡ ಹೇಳ್ತಾ ಇಲ್ಲ. ಆತ ಮೈಸೂರು ಭಾಗದವನೇ ಅಂತ ಹೇಳಿ ಈಗಾಗಲೇ ನಮಗೊಂದಿಷ್ಟು ಮಾಹಿತಿ ಕೂಡ ಬರ್ತಾ ಇದೆ. ಹಿಂದೆ ಮಂಡ್ಯದೊಂದರಲ್ಲಿ ಈ ರೀತಿ ಇನ್ಸಿಡೆಂಟ್ ಮಾಡಿದ್ದ ಅನ್ನೋಂಥದ್ದು ಕೂಡ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಸೊ ಅಂಥ ವ್ಯಕ್ತಿಗಳನ್ನ ಪದೇ
ಬಿಡ್ಲಿಕ್ಕೆ ಹೋಗ್ಬಾರ್ದು ಪೊಲೀಸರು. ಅವ್ರನ್ನ ಏನಾದರೂ ಅವ್ರಿಗೆ ಕಠಿಣವಾದಂತಹ ಶಿಕ್ಷೆ ಕೊಡಿಸೋದ್ರಲ್ಲಿ ಕೋರ್ಟ್ನಲ್ಲಿ ಬಲವಾದಂತಹ ಒಂದು ವಾದವನ್ನು ಮಂಡಿಸಿ ಅಂಥವ್ರಿಗೆ ಕಠಿಣವಾದಂತಹ ಶಿಕ್ಷೆ ಆಗಬೇಕು. ಯಾಕೆ ಆ ಬಾಲಕಿಯನ್ನು ಮರ್ಡರ್ ಮಾಡಿದ್ದಕ್ಕಾದ್ರೂ ಇವ್ನಿಗೆ ಸಿಕ್ಕಿದ್ದಂತಹ ಫ್ರೈಜ್ ಏನು, ಅಥವಾ ಇವ್ನಿಗೆ ಏನು ಯಾವ ಉದ್ದೇಶಕ್ಕಾಗಿ ಇವ್ನು ಮಾಡ್ದ, ಅದೇನಾದ್ರು ಪ್ರತಿಫಲನ ಸಿಕ್ಕಿದೆಯಾ? ಇವತ್ತಿನ ಆ ಬಾಲಕಿ ಗುಲ್ಬರ್ಗದಿಂದ ದಸರಾ ರಜೆಯಲ್ಲಿ ಅಪ್ಪ ಅಮ್ಮನಿಗೆ ಆಶ್ರಯ ಆಗಬೇಕು, ನೆರವಾಗಬೇಕು ಅಂತ ಬಂದಿದ್ದು, ಆ ಒಂದಿಷ್ಟು ದುಡಿಮೆಯಲ್ಲಿ ನನ್ನ ಒಂದು ಸಹಕಾರ ಇರಲಿ ಅಂತೇಳಿ ಅಪ್ಪ ಅಮ್ಮನಿಗೆ ಒಂದು ಸಹಾಯ ಆಗಲಿ ಅಂತೇಳಿ ಹಾಗೆ ಆಟಿಕೆಗಳನ್ನ ಮಾಡಿಕೊಂಡು ಅಪ್ಪ ಅಮ್ಮನಿಗೆ ಒಂದಿಷ್ಟು ಅವ್ರ ಬದುಕಲ್ಲಿ ಈಕೆನೂ ಕೂಡ ನೆರವಿನ ಹಸ್ತ ನೀಡ್ತಾ ಸಹಾಯ ಮಾಡ್ತಾ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಬಂದಂತಹ ಆ ಮುಗ್ಧ ಬಾಲಕಿ ಮೇಲೆ ಈ ರೀತಿ ಕ್ರೌರ್ಯ ಎಷ್ಟು ಮಟ್ಟಿಗೆ ಸರಿ? ನಿಜಕ್ಕೂ ನಮ್ಮ ನಾಗರಿಕ ಸಮಾಜ ಇರಬೇಕಾ ಬೇಡವಾ ಅಂತಲೇ ಭಾಳ ಆಗುತ್ತೆ. ಯಾಕಂದರೆ ಇವತ್ತು ಅಷ್ಟು ಜನ ಕಣ್ಣೀರಿಟ್ಟಿದ್ದಾರೆ, ಭಾಳಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ಬಹುಶಃ ಅಲ್ಲಿ ಬಂದಿದ್ದಂಥ ಪೊಲೀಸ್ ಅಧಿಕಾರಿಗಳಿಗೆ ಒಂದು ರೀತಿ ಇದು ಬೇಸರ ತಂದಿರುವಂಥದ್ದು. ಯಾಕೆಂದರೆ 10 ವರ್ಷ ಅಂತ ಹೇಳಿದ್ರೆ 3-4 ತರಗತಿ ಇರಬೇಕು ಆ ಮಗು, ಆ ಬಾಲಕಿ. ಸೊ ಆ ಬಾಲಕಿ ಮೇಲೆ ಈ ಥರ ಕ್ರೌರ್ಯ. ಇತ್ತೀಚೆಗೆ ಮೈಸೂರಿನಲ್ಲಿ ಬಾಲಕಿ ಮೇಲೆ ರೇಪ್ ಆಗಿರುವಂಥದ್ದು, ಜೊತೆಗೆ ಮರ್ಡರ್ ಆಗಿರುವಂಥದ್ದು ಬಹಳ ವರ್ಷಗಳಾಗಿತ್ತು. ಆದರೆ ಇತ್ತೀಚೆಗೆ ಇದು ಆಗಿದೆ. ಮೈಸೂರಿನಲ್ಲಿ ಒಂದು ಕಡೆ ಕ್ರೈಮ್ ರೇಟ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅನ್ನೋ ಕಾರಣಕ್ಕಾದರೂ ಒಂದಿಷ್ಟು ರಕ್ಷಣೆ ಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಅಂತ ಹೇಳಿದ್ರೆ ಲಕ್ಷಾಂತರ ಜನ ಬಂದು ಹೋಗ್ತಾರೆ, ಬೇರೆ ಬೇರೆ ಭಾಗಗಳಿಂದೆಲ್ಲ ಬಂದು ಹೋಗ್ತಾರೆ. ಜೊತೆಗೆ ವಿಶೇಷವಾಗಿ ನೋಡ್ಬೋದು, ಮೈಸೂರು ದಸರಾದಲ್ಲಿ ಭಾಳ ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ ಬಿಟ್ಟರೆ ಲೈಟಿಂಗ್ಸು, ದೀಪಾಲಂಕಾರ, ವಿದ್ಯುತ್ ದೀಪಾಲಂಕಾರ ನೋಡಲಿಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಈ ಒಂದು ವಿಶೇಷ ದೀಪಾಲಂಕಾರದಲ್ಲಿ ವಿಶೇಷವಾಗಿ ಕಾಣುವಂತಹ ಮಕ್ಕಳು ಅಂದರೆ ಇವರೇ. ಈ ದೀಪಾಲಂಕಾರದಲ್ಲಿ ಆ ದೀಪಗಳ ಜೊತೆ ಇವ್ರ ಬಲೂನ್ಸ್ಗಳು ಭಾಳ ಅದ್ಭುತವಾಗಿ ಕಾಣುತ್ತೆ. ನಾವು ನೋಡ್ಬೋದು ಮೈಸೂರಿನ ಅರಸು ರಸ್ತೆಯಲ್ಲಿ ಇವರು ಭಾಳಷ್ಟು ಜನ ನಿಂತಿರ್ತಾರೆ. ಸೊ ಈ ದೀಪಾಲಂಕಾರಕ್ಕೆ ಇವರು ಬಲೂನ್ಸ್ಗಳು ದೀಪಾಲಂಕಾರ ಇನ್ನೂ ಕೂಡ ಮೆರುಗನ್ನು ಕೊಡುತ್ತೆ. ಫೋಟೋಶೂಟ್ಸ್ಗಳು ಆಗುತ್ತೆ. ಹೊಸ ಮದುವೆ ಆಗಬೇಕಾಗಿರ್ತಕ್ಕಂಥ ಜೋಡಿಗಳು ಬಂದು ಈ ಬಲೂನ್ಸ್ಗಳು ಇಟ್ಕೊಂಡು ಸಾಕಷ್ಟು ಫೋಟೋಗಳಿಗೆ ಫೋಸ್ ಕೊಡ್ತಾರೆ. ಈ ಬಲೂನ್ ಭಾಳಷ್ಟು ಮೆರುಗನ್ನು ಆ ಲೈಟಿಂಗ್ಸ್ನಲ್ಲಿ ತರುತ್ತದೆ. ಅಂತಹ ಆಟಿಕೆಗಳನ್ನ ಮಾರ್ತಕ್ಕಂತಹ ಇವ್ರುಗಳ ಮೇಲೆ ಸರ್ಕಾರ ಅಥವಾ ಮೈಸೂರು ಜಿಲ್ಲಾಡಳಿತ ವಿಶೇಷವಾದಂಥ ಒಂದು ಗಮನವನ್ನು ಹರಿಸ್ಬೇಕಾಗುತ್ತೆ, ನಿಗಾವನ್ನು ಇಡಬೇಕಾಗುತ್ತೆ. ಈ ಒಂದು ದಸರಕ್ಕೆ ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಒಂದು ರೀತಿ ಅಗತ್ಯವಾದಂತಹ ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಹೇಳ್ತಕ್ಕಂಥದ್ದು ಗುಲ್ಬರ್ಗ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ತಮ್ಮ ವೃತ್ತಿಯನ್ನು ಮಾಡ್ಕೊಳ್ಳಿಕ್ಕೆ, ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ, ಒಂದಿಷ್ಟು ಆಟಿಕೆಗಳನ್ನ ಮಾರ್ಕೊಳ್ಳಿಕ್ಕೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಇವರೆಲ್ಲರೂ ನಾವು ಸಾಮಾನ್ಯವಾಗಿ ಇವರೆಲ್ಲ ಅಕ್ಕಿ ಪಿಕ್ಕಿಗಳು, ಅಲಮಾರಿಗಳು ಅಂತ ನಾವು ಕರಿತೀವಿ. ಇವತ್ತು ಸರ್ಕಾರ ಇವರು ಎಲ್ರಿಗೂ ಕೂಡ ಒಳ ಮೀಸಲಾತಿ ವಿಚಾರದಲ್ಲಿ 1% ಕೊಟ್ಟಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಅವು ಯಾವಾಗ ಜಾರಿಗೆ ಬರೋದು ಅನ್ನೋದು ಕೂಡ ಭಾಳಷ್ಟು ಪ್ರಶ್ನೆ ಆಗ್ತಿದೆ. ಇಂತಹ ಅಲಮಾರಿಗಳಿಗೆ, ಅಕ್ಕಿ ಪಿಕ್ಕಿಗಳಿಗೆ ಇವರೆಲ್ರಿಗೂ ಒಂದು ರೀತಿ ಸೂಕ್ತ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗಿದೆ. ಇಂತಹ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಾಡ್ತಕ್ಕಂಥ ಮೈಸೂರು ಜಿಲ್ಲಾಡಳಿತ ಇವ್ರ ಮೇಲೆ ಹೆಚ್ಚಿನ ನಿಗಾವನ್ನು ವಹಿಸಬೇಕಾಗಿದೆ. ಯಾರ್ಯಾರು ಮೈಸೂರು ಬರ್ತಾ ಇದ್ದಾರೆ, ಯಾರ್ಯಾರು ಹೋಗ್ತಾ ಇದ್ದಾರೆ ಅಂತ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಇವ್ರುಗಳಿಗೆ ವಿಶೇಷವಾದಂತಹ ಜಾಗದಲ್ಲಿ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ನೀಡಿ ಇವ್ರಿಗೆ ಟೆಂಟ್ ಹಾಕೊಳ್ಳುವಂತಹ ನಿಟ್ಟಿನಲ್ಲಿ ಇವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋದ್ರಲ್ಲಿ, ಇವ್ರಿಗೆ ಸೂಕ್ತ ಭದ್ರತೆಯನ್ನು ಕಲ್ಪಿಸೋದ್ರಲ್ಲಿ. ಯಾಕಂದರೆ ನೀವೇನು ದುಡ್ಡು ಕೊಡಬೇಡಿ, ಅವ್ರಿಗೆ ಭದ್ರತೆಯನ್ನು ಕೊಟ್ಟರೆ ಅವ್ರ ಪಾಡಿಗೆ ಅವ್ರ ದುಡಿಮೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ಇಂತಹ ಮಕ್ಕಳು ಏನು ನಾವು ನೋಡ್ಬೋದು, ಬಾಲ್ಯ ಮಕ್ಕಳು ಕೆಲಸ ಮಾಡಬಾರ್ದು ಅಂತೆಲ್ಲ ಹೇಳ್ತಾರಲ್ಲ, ಅವೆಲ್ಲ ರೂಲ್ಸು ಮಾಡಿದಷ್ಟೆಲ್ಲ ಅವೆಲ್ಲ ಜಾರಿಗೆ ಬರಬೇಕು. ಇಂಥ ಮಕ್ಕಳು ಇಂಥ ಬೀದಿಲಿ ಬಂದು ಈ ಥರ ವ್ಯಾಪಾರ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಈ ಥರ ಘಟನೆಗಳು ನಡೀತಾನೆ ಇರುತ್ತೆ. ಹೀಗಾಗಿ ಇಂಥ ಮಕ್ಕಳು ಮತ್ತೆ ಬಲೂನ್ಸ್ಗಳನ್ನ ಅಥವಾ ಆಟಿಕೆಗಳನ್ನ ಮಾರೋದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕಾಗುತ್ತೆ. ಜೊತೆಗೆ ಒಂದಿಷ್ಟು ಭದ್ರತೆಯನ್ನು ಮೈಸೂರು ಪೊಲೀಸರುಗಳು ಕೂಡ ಕೊಡಬೇಕಾಗುತ್ತೆ, ರಕ್ಷಣೆಯನ್ನು ಕೊಡೋದ್ರಲ್ಲಿ ಮುಂದಾಗಬೇಕಾಗುತ್ತೆ. ಇನ್ನು ಮುಂದಕ್ಕಾದರೂ ಈ ರೀತಿ ಘಟನೆಗಳು ಮರುಕಳಿಸದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಭಾಳ ಎಚ್ಚರದಿಂದ ಇಂತಹ ಒಂದು ಘಟನೆಗಳನ್ನ ತಡಿಬೇಕಾಗುತ್ತೆ. ಯಾಕೆಂದರೆ ಇತ್ತೀಚೆಗೆ ನಾವು ಒಂದು ವಾರದಿಂದ ಇಷ್ಟೇ ಮೈಸೂರಿನಲ್ಲಿ ಬಹಳಷ್ಟು ಪುಂಡರ ಹಾವಳಿ ಜಾಸ್ತಿ ಆಗಿದೆ, ರೌಡಿಸಮ್ ಆಕ್ಟಿವ್ ಆಗಿದೆ, ಎಲ್ಲೆಲ್ಲೂ ಕೂಡ ಮಚ್ಚು ಲಾಂಗಳು ಜಳಪಿಸ್ತಾ ಇದೆ. ಈ ರೀತಿ ಆದಂತಹ ಸಂದರ್ಭದಲ್ಲಿ ನಾಗರಿಕ ಸಮಾಜ ಎಷ್ಟು ಮಟ್ಟಿಗೆ ಧೈರ್ಯದಿಂದ ಮೈಸೂರಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಕಾರಣಕ್ಕೋಸ್ಕರವಾದರೂ ಭದ್ರತೆಯನ್ನು ಕೊಡಬೇಕಾಗುತ್ತೆ. ಸಾಂಸ್ಕೃತಿಕ ನಗರಿ, ಸಾಂಸ್ಕೃತಿಕ ರಾಜಧಾನಿ, ಸ್ವಚ್ಛ ನಗರಿ ಎಲ್ಲವೂ ಕೂಡ ಮೈಸೂರಿಗೆ ಇರುವಂಥದ್ದು. ಇಂತಹ ಮೈಸೂರಿನ ಮೇಲೆ ದೃಷ್ಟಿ ಬಿದ್ದಿದೆಯಾ ಅನ್ನುವಂತಹ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇದೆ. ಯಾಕಂದರೆ ಬೇರೆ ಬೇರೆ ಸಿಟಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ,
ಆದರೆ ಆ ರೀತಿ ಮೈಸೂರು ಆಗಬಾರ್ದು. ಮೈಸೂರು ಭಾಳ ಶಾಂತಿ ಪ್ರಿಯರ ಊರಾಗಿರುವಂಥದ್ದು. ಇಲ್ಲಿ ಸಾಕಷ್ಟು ಕವಿಗಳು, ಸಂತರು, ಸಾಹಿತಿಗಳು ಇದ್ದು ಹೋಗುವಂಥದ್ದು ನಾವು ಇಲ್ಲಿ ನೋಡ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಪ್ರಶಾಂತವಾಗಿರ್ತಕ್ಕಂತಹ ನಗರ ಅಂತ ಏನಾದರೂ ಕರ್ನಾಟಕದಲ್ಲಿದ್ದರೆ ಅದು ನಮ್ಮ ಮೈಸೂರು ನಗರ. ನಮ್ಮ ಮೈಸೂರು ನಗರದಲ್ಲಿ ಈ ರೀತಿ ಘಟನೆಗಳಿಂದ ನಾಗರಿಕ ಸಮಾಜ ಭಾಳಷ್ಟು ಆತಂಕಕ್ಕೊಳಗಾಗುತ್ತೆ. ಆ ಅವಕಾಶವನ್ನು ಪೊಲೀಸ್ ಇಲಾಖೆ ಮಾಡಿಕೊಡ್ಬಾರ್ದು. ಎಲ್ಲರೂ ಕೂಡ ನಿರ್ಭೀತಿಯಿಂದ ಇವತ್ತು ಹೆಣ್ಮಕ್ಳು ಮೈಸೂರು ನಗರದಲ್ಲಿ ಓಡಾಡಬೇಕು. ಜೊತೆಗೆ ಹೆಣ್ಮಕ್ಳಿಗೆ ಸೂಕ್ತ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು, ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳು ಇನ್ನು ಮುಂದಾದರೂ ಈ ಒಂದು ದಸರಾ, ವಿಶೇಷವಾಗಿ ದಸರಾ ಸಂದರ್ಭದಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥವ್ರನ್ನ ಅವ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಅವರಿಗೆ ಭದ್ರತೆಯನ್ನು ಕೊಡುವಂಥದ್ದು, ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿಸುವಂಥದ್ದು. ಸೊ ಎಲ್ಲವನ್ನೂ ಕೂಡ ಸರ್ಕಾರ ಮಾಡಬೇಕಾಗುತ್ತೆ. ಜೊತೆಗೆ ಮೈಸೂರು ಜಿಲ್ಲಾಡಳಿತ ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕು. ಜೊತೆಗೆ ಈ ಒಂದು ದಸರಾ ಅಂದರೆ ನಾಡಹಬ್ಬ ದಸರಾ ಜಂಬೂ ಸವಾರಿ ಆಗಿದ ತಕ್ಷಣ ಮುಗಿದೋಗ್ಬಿಡಲ್ಲ. ಅದರ ಆಚೆಗೂ ಕೂಡ 15 ದಿನ ಲೈಟಿಂಗ್ಸ್ ಇರುತ್ತೆ. ಆ 15 ದಿನದಲ್ಲೂ ಕೂಡ ಸಾಕಷ್ಟು ಜನರು ಬರ್ತಾರೆ. ಅವರೆಲ್ಲರೂ ಕೂಡ ಒಂದು ರೀತಿ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಮೈಸೂರು ಜಿಲ್ಲಾಡಳಿತ ಮತ್ತು ಮೈಸೂರು ಪೊಲೀಸ್ ಇಲಾಖೆ ಭಾಳಷ್ಟು ಹದ್ದಿನ ಕಣ್ಣನ್ನು ಇಟ್ಟು ಎಲ್ಲರೂ ಕೂಡ ಅದನ್ನು ಸೂಕ್ತ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸಗಳು ಮುಂದಾಗಬೇಕು. ಮೈಸೂರು ನಗರದಲ್ಲಿ ಇಂತಹ ಕ್ರೈಮ್ ಮತ್ತೆ ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ತಮ್ಮ ಶಿಸ್ತು ಕ್ರಮಗಳು ಏನೇನಿದೆ, ಕಠಿಣ ಕ್ರಮಗಳು ಏನೇನಿದೆ ಎಲ್ಲವನ್ನೂ ಕೂಡ ತೆಗೆದುಕೊಳ್ಳಲಿಕ್ಕೆ ಮೈಸೂರು ಪೊಲೀಸ್ ಇಲಾಖೆ ಸ್ವತಂತ್ರರಿದ್ದಾರೆ. ಅವರ ಕಾನೂನನ್ನು ಏನಿದೆ ಆ ಒಂದು ಕಾನೂನು ಭಯ ಈ ದುಷ್ಕರ್ಮಿಗಳ ಮೇಲೆ ಯಾವ ರೀತಿ ಕಾನೂನಿಗೆ ಭಯ ಪಡದೆ ಇರೋದಿಲ್ವೋ ಅಂಥವ್ರಿಗೆ ಕಾನೂನು ಭಯ ಏನಂತ ನಾವು ಅವ್ರಿಗೆ ತೋರಿಸ್ಬೇಕಾಗಿದೆ. ಜನಸಾಮಾನ್ಯರಲ್ಲೂ ಕೂಡ ಆ ಒಂದು ಕಾನೂನಿನ ಅರಿವನ್ನು ಮೂಡಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಪ್ರಶಾಂತವಾಗಿರ್ತಕ್ಕಂತಹ ಮೈಸೂರು ನಗರವನ್ನು ಮತ್ತಷ್ಟು ಪ್ರಶಾಂತವಾಗಿರಲಿಕ್ಕೆ ಮೈಸೂರು ಪೊಲೀಸ್ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಜೊತೆಗೆ ಸರ್ಕಾರ ಎಲ್ಲರೂ ಕೂಡ ಮಾಡಬೇಕಾಗಿದೆ. ಇದು ನಮ್ಮ ಆಶಯ.